ಈ ಒಂದು ರೆಸಿಪಿ ಹೀಗಿದೆ. ಹಾಯ್, ನಾನು ಟೇಸ್ಟ್ ಆಫ್ ಉಪಹಾರದ ಭಟ್ರು. ಈ ಒಂದು ರೆಸಿಪಿ ನಾನು ಶುರು ಮಾಡ್ತಾ ಇದ್ದೀನಲ್ಲ, ಇದು ಪೂರ್ತಿ ಜಗತ್ತಲ್ಲೇ ಮಾಡ್ತಾರೆ ಮತ್ತು ಹೇಳ್ತಾರೆ ಇದು ಹೀಗೆ ಮಾಡಬೇಕು ಅಂತ. ಸೊ ಮೋರಲ್ ಆಫ್ ದಿ ಸ್ಟೋರಿ ಏನಂದರೆ ಪೂರ್ತಿ ಜಗತ್ತಲ್ಲಿ ಈ ರೆಸಿಪಿನ ಮಾಡ್ತಾರೆ ಮತ್ತು ಹೇಳ್ತಾರೆ ಇದು ಹಿಂಗೆ ಮಾಡಬೇಕು ಅಂತ. ಇದ್ರ ಹೆಸರು, ಈ ಒಂದು ರೆಸಿಪಿ ಹೆಸರು ಗೀ ರೋಸ್ಟ್. ಎಷ್ಟೊಂದು ವರ್ಜನ್ನಲ್ಲಿ ಇದನ್ನು ಮಾಡ್ತಾರೆ ಅಂದರೆ ನಾನು ಸ್ವಯಂ ಕನ್ಫ್ಯೂಸ್ ಆಗಿಬಿಡ್ತೀನಿ. ಇದರಲ್ಲಿ ಕರ್ಬೇವಿನ ಸೊಪ್ಪು ಬೀಳುತ್ತಾ ಬೀಳಲ್ವಾ, ಟೊಮೆಟೊ ಬೀಳುತ್ತಾ ಬೀಳಲ್ವಾ, ತುಪ್ಪ ಬೀಳುತ್ತಾ ಎಷ್ಟು ಬೀಳುತ್ತೆ, ಮೊಸರು ಬೀಳುತ್ತಾ ಬೀಳಲ್ವಾ ಅಂತ. ಸೊ ಇಷ್ಟೊಂದು ಕನ್ಫ್ಯೂಸ್ ಇರುವ ವಿಡಿಯೋವನ್ನು ತುಂಬ ಸಿಂಪಲ್ಲಾಗಿ ಸಿಂಪ್ಲಿಮೇಟ್ ಮಾಡಿ ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ಈ ವಿಡಿಯೋ ನಾನು ನೋಡಬೇಕಾದ್ರೆ ಸಿಕ್ಕಾಪಟ್ಟೆ ವಿಡಿಯೋಗಳನ್ನು ನೋಡಿದೆ ಮತ್ತು ಫೈನಲ್ ಆಗಿ ತುಂಬ ಸಿಂಪಲ್ಲಾಗಿ ಹೇಗೆ ಇದನ್ನು ನಿಮ್ಮ ಮುಂದೆ ತೊಗೊಂಬಂದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಈ ವಿಡಿಯೋನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋ ಇದೆಯಲ್ಲ, ಇದು ಬ್ಯಾಚುಲರ್ಗೋಸ್ಕರ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಗೆ ಅವರು ಎಲ್ಲ ಮೆಣಸಿನ್ಕಾಯಿ ಮತ್ತು ಮಸಾಲೆಗಳನ್ನ ಹಾಕಿ ಹುರಿದು ಮತ್ತು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅವ್ರಿಗೆ ಟೈಮ್ ಹಿಡಿಬಾರ್ದು, ಸಿಂಪಲ್ಲಾಗಿ ಮಾಡಬೇಕು. ಒಳ್ಳೆ ಗೀ ರೋಸ್ಟ್ ಚಿಕನ್ನ ನಿಮಗೋಸ್ಕರ ಈ ಒಂದು ರೆಸಿಪಿ. ಸೊ ಲೆಟ್ಸ್ ಗೋ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರ. ಚಿಕನ್ ಮ್ಯಾರಿನೇಟ್ ಮಾಡಿದ್ದಾಯಿತು. ಈಗ ಬಾಣಲಿಯಲ್ಲಿ ತುಪ್ಪ, ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ, ಮೆಣಸಿನ್ಕಾಯಿ ತುಂಡುಗಳನ್ನು ಸೇರಿಸಿ ಗೋಳಿಸ್ಕೊಬೇಕು. ಇದಕ್ಕೆ ಕಡೆ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಪೌಡ್ರುಗಳು ರೆಡಿ ಮಿಕ್ಸ್ ಪೌಡ್ರುಗಳೇ, ಎಲ್ಲ ರೆಡಿಮೇಡ್ ಪೌಡ್ರುಗಳೇ ಹಾಕ್ತಾಯಿದ್ದೀನಿ. ಬ್ಯಾಚುಲರ್ಗೆ ರುಬ್ಬ ಹಾಕಬೇಕು ಅಂದರೆ ಕಷ್ಟ. ಸೊ ಜಾಸ್ತಿ ಬ್ಯಾಚುಲರ್ಸ್ ಯೂಸ್ ಮಾಡೋದು ರೆಡಿಮೇಡ್ ಪೌಡ್ರುಗಳೇ. ಅದಕ್ಕೋಸ್ಕರ ನಿಮಗಾಗಿ ರೆಡಿಮೇಡ್ ಪೌಡ್ರ್ ಚಿಕನ್ ಗೀ ರೋಸ್ಟ್. ಕರ್ಬೇವಿನ ಸೊಪ್ಪು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಸೊ ಕಡ ಮಸಾಲ, ಚಕ್ಕೆ, ಪಲಾವ್ ಎಲೆ, ಲವಂಗ, ಜೀರಿಗೆ, ಮರಾಠಿ ಮೊಗ್ಗು, ಸ್ಟಾರು, ಜಾಪತ್ರಿ, ಚಿಕ್ಕದೊಂದು ಹೂವು, ಇಷ್ಟನ್ನು ಎಣ್ಣೆಲೇ ಗೋಳಿಸ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಎಣ್ಣೆ ಅಂತೇಳಿ ಎಣ್ಣೆ ಅಭ್ಯಾಸನೇ ಬರುತ್ತೆ. ತುಪ್ಪದಲ್ಲಿ ಗೋಳಿಸ್ಕೊತಾ ಇದ್ದೀವಿ ಈರುಳ್ಳಿ ಜೊತೆಗೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಬೇಕಾದರೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿಲ್ಲ, ಒಂದು 4 ಬೆಳ್ಳುಳ್ಳಿ ಹಾಕ್ಕೊತಾರೆ. ಶುಂಠಿ ಬೆಳ್ಳುಳ್ಳಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಚಿಕನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಆರಂಭಿಸಿ. ಸೊ ಇಲ್ಲೊಂದು ಸ್ಟೋರಿ ಇದೆ. ಇವತ್ತಿಂದ ಒಂದು 55 ವರ್ಷಗಳ ಹಿಂದ್ಗಡೆ ಮೋಹನ್ ಶೆಟ್ರು ಇವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಬಿಟ್ಬಿಟ್ರು. ಅವ್ರ ಊರಿಗೆ, ಸ್ವಂತ ಊರಿಗೆ ಬಂದರು, ಕುಂದಾಪುರಕ್ಕೆ. ಶೆಟ್ಟಿ ಲಂಚ್ ಹೋಮ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ರು. ಅವ್ರ ರೆಸ್ಟೋರೆಂಟಲ್ಲಿ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತ ಯೋಚನೆ ಮಾಡಿ, ಅವ್ರ ಅಕ್ಕಪಕ್ಕ ಸಿಗ್ತಾಯಿತ್ತಲ್ಲ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿನ ಉಪಯೋಗಿಸಿ, ಮತ್ತು ಕುಂದಾಪುರದಲ್ಲಿ ತುಪ್ಪ ಇದೆಯಲ್ಲ, ಎಮ್ಮೆ ತುಪ್ಪ, ಅದು ತುಂಬ ಫೇಮಸ್. ಅದೇ ತುಪ್ಪನ ಬಳಸಿ ಚಿಕನ್ ಗೀ ರೋಸ್ಟ್ ಸ್ಟಾರ್ಟ್ ಮಾಡೇ ಬಿಟ್ಟರು. ಆ ಒಂದು ರೆಸಿಪಿ ತುಂಬಾ ಫೇಮಸ್ ಆಗೋಯ್ತು. ಲೋಕಲ್ ತುಪ್ಪ ಮತ್ತು ಲೋಕಲ್ ಮೆಣಸಿನ್ಕಾಯಲ್ಲಿ ಹಾಕಿ ಬೇಯಿಸಿದ ರೆಸಿಪಿಯ ಹೆಸರೇ ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟ್ ಒಂದು ರೆಸಿಪಿ ಆ ಡಿಸ್ಟಿಕ್ನೇ ಡಿಫೈನ್ ಮಾಡ್ತಾಯಿದೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಒಂದು ಡಿಸ್ಟಿಕ್ ಅದೃಷ್ಟನೇ ಬದಲಾಯಿಸ್ಬಿಡುತ್ತೆ. ಹೌದು, ಎಷ್ಟೊಂದು ರೆಸಿಪಿಗಳಿದ್ದಾವೆ ಆ ಡಿಸ್ಟಿಕ್ಕನ್ನೇ ಡಿಫೈನ್ ಮಾಡ್ತಾಯಿದೆ. ಉದಾಹರಣೆಗೆ ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಪಾಕು, ಇನ್ನೂ ಪೇಡ ಇದೆ, ಏನೇನೋ ಇದ್ದಾವೆ. ನಮ್ಮ ಶ್ರೀನಿವಾಸಪುರ ತಗೊಳ್ಳಿ ಮಾವಿನಕಾಯಿ, ಕೋಲಾರಲ್ಲಿ ತಗೊಳ್ಳಿ ಹಾಲು. ಆ ಡಿಸ್ಟಿಕ್ಕಿಗೆ ಒಂದು ಫೇಮಸ್ ಇರುತ್ತಲ್ಲ, ಯಾರೋ ಒಬ್ಬರು ಕಂಡುಹಿಡಿದಿರ್ತಾರೆ. ಆ ಮಹಾನ್ ಭಾವರಿಗೆ ನಂದೊಂದು ಸೆಲ್ಯೂಟ್. ಸೊ ಇವತ್ತು ನಾವು ಏನೇನು ಊಟ ತಿಂತಾ ಇದ್ದೀವೋ ಇದನ್ನು ಯಾರೋ ಒಬ್ಬರು ಕಂಡುಹಿಡಿದಿರ್ತಾರೆ. ಕೆಲವರು ಫೇಮಸ್ ಆಗ್ತಾರೆ, ಕೆಲವರು ಗೊತ್ತಿರೋದಿಲ್ಲ. ಸೊ ಓಕೆ, ಅದು ಮೊರಲ್ ಆಫ್ ದಿ ಸ್ಟೋರೀಸ್. ಇವಾಗ ಚಿಕನ್ ಬೇಕಾಗಿರೋ ಮಸಾಲ, ಉಪ್ಪು, ಅರಿಶಿನ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ, ಇಷ್ಟೇ ಮಸಾಲ. ಇದರಲ್ಲಿ ನಾನು ಇವಾಗ ಇದಕ್ಕೆ ಸೇರಿಸ್ತೀರ ಇರೋದು ಅಂದರೆ ಅರಿಶಿನ ಪುಡಿ ಹಾಕೋದಿಲ್ಲ. ಚಿಕನ್ ಮಸಾಲ, ಗರಂ ಮಸಾಲ 3 ಟೀ ಸ್ಪೂನ್ ತೊಗೊಂಡಿದ್ದೀನಿ. 1.5 kg ಚಿಕನ್ ಇತ್ತು. 3 ಟೀ ಸ್ಪೂನ್ ಮಸಾಲ ಮತ್ತು 1.5 ಟೀ ಸ್ಪೂನ್ ಧನಿಯಾ ಪುಡಿ, 1.5 ಟೀ ಸ್ಪೂನ್ ಚಿಲ್ಲಿ ಪೌಡರ್.
ಚಿಲ್ಲಿ ಪೌಡರ್ ಇಲ್ಲಿ ಮಾಮೂಲಿ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ, ಯಾವುದೋ ಸ್ಪೆಷಲ್ ಬಳಸ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಹತ್ರ ಯಾವ ಪೌಡ್ರ್ ಇದ್ದರೂ ಅದನ್ನೇ ಬಳಸಿ. ಸೊ ಚಿಕನ್ನ 2 ಸರಿ ಮುಚ್ಕೊಂಡು 10 ನಿಮಿಷ ಬಿಟ್ಟು ತೆಗೆದು ಈಗ ಮಸಾಲಾಗೆ ಹಾಕೋಕ್ಕೆ ರೆಡಿ. ಚಿಕನ್ ನೋಡಿ ಎಷ್ಟು ಅದ್ಭುತವಾಗ್ತಾ ಇದೆ, ಪೀಸ್ಗಳು ಬೇರೆ ಆಗ್ತಾಯಿದೆ. ಗೀ ಹಾಕಿರೋದಕ್ಕೆ ಗೀ ಘಮ ಚೆನ್ನಾದರೆ, ತುಪ್ಪ ಹಾಕಿದ್ದೇವಲ್ಲ ತುಪ್ಪ ಘಮ ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿ ಬೇಯಬೇಕಂಡ್ರಿ ಚಿಕನ್ನ. ನಾನು ಯಾವುದೇ ಕಾರಣಕ್ಕೂ ನೀವು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳೋದಿಲ್ಲ. ಇದಕ್ಕೆ ತುಂಬ ಸಮಯ ಬೇಕು. 20 ನಿಮಿಷ ಮೇಲೆ ಚಿಕನ್ ಬೇಯಿಸಲೇಬೇಕು. ಧನಿಯಾ ಪುಡಿ 1.5 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ, ಹೇಳಿದ್ನಲ್ಲ ನಿಮಗೆ, ಇಲ್ಲೇ ಸೇರಿಸ್ಬಿಡೋದು. ಚಿಲ್ಲಿ ಪೌಡರ್ ನಿಮ್ಮ ಹತ್ರ ಯಾವ ಚಿಲ್ಲಿ ಪೌಡ್ರ್ ಇದ್ರೂ ಅದನ್ನೇ ಹಾಕಿ. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಬೋದು. ಬ್ಯಾಡಿಗೆ ಮೆಣಸಿನ ಪುಡಿ, ಹೌದು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನೇ ಇದಕ್ಕೆ ಹಾಕೋದು. ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಬ ಹಾಕಬೇಕು. ಸೊ ಎಲ್ಲರ ಕೈಲೂ ಆಗೋದಿಲ್ಲ. ಮಸಾಲೆಗಳೆಲ್ಲ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನು ಮಸಾಲೆಗಳು ಇದಕ್ಕೆ ಹಾಕೋದಿಲ್ಲ. ಉಪ್ಪು ಟೇಸ್ಟ್ ನೋಡಿಬಿಟ್ಟು, ಇಲ್ಲಿ ಬೇಕಾದರೆ ನೀವು ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ಳಿ. ನಾನು ಸುಕ್ಕ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ ಪರೋಟ ಜೊತೆ ತಿನ್ನೋಕ್ಕೆ. ಸಂಡೇ ಸ್ಪೆಷಲ್. ಸಂಡೇಗೆ ಈ ರೀತಿ ಏನಾದರೂ ಒಂದು ಚಿಕ್ಕದೊಂದು ಬಾಣಲಿ ತೊಗೊಳ್ಳಿ, ಒಂದು ಅರ್ಧ ಕೆಜಿ ಚಿಕನ್ ತೊಗೊಳ್ಳಿ, ಮ್ಯಾರಿನೇಟ್ ಮಾಡ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಈರುಳ್ಳಿ ಗೋಳಿಸ್ಕೊಳ್ಳಿ, ಚಿಕನ್ ಅದರಲ್ಲಿ ಹಾಕ್ಕೊಂಡು ಚಿಕನ್ ಗೋಳಿಸ್ಕೊಂಡ್ಮೇಲೆ ಒಂದೊಂದು ಅರ್ಧ ಟೀ ಸ್ಪೂನ್ ಮಸಾಲ ಕೊಟ್ಟರೆ ಚಿಕನ್ ರೆಡಿ. ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸಿ, ನಿಮ್ಮದು ಒಂದು ಚಿಕನ್ ಗೀ ರೋಸ್ಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಈಗ ಉಪ್ಪು ನೋಡುವ ಸಮಯ. ನೋಡಿ ಚಿಕನ್ ಬೇರೆ ಆಗಿದೆ, ತುಪ್ಪನೇ ಬೇರೆ ಬಿಟ್ಕೊತಾ ಇದೆ. ಈ ರೀತಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಇನ್ನೂ ಒಂದು 5 ನಿಮಿಷ ಮುಚ್ಚಳ ಹಾಕಿ ಬೇಯಿಸ್ಬಿಟ್ಟೆ. ಇವಾಗ ತೆಗ್ದಿದ್ದೀನಿ, ತುಪ್ಪ ಎಲ್ಲ ಬೇರೆ ಆಗಿದೆ, ಚಿಕನ್ ತುಕಡಗಳು ಬೇರೆ ಬೇರೆ ಕಾಣಿಸ್ತಾ ಇದೆ. ಜಾಸ್ತಿ ತಿರುಗಿಸ್ಬಾರ್ದು. ನಾನು ತಿರುಗಿಸ್ತಾ ಇದ್ದೀನಿ ಅಂದರೆ ನಾನು ಸಮಯ ಕೊಟ್ಟು ತಿರುಗಿಸ್ತಾ ಇದ್ದೀನಿ. ವೀಡಿಯೋ ಕಟ್ ಮಾಡಿ ತಿರುಗಿಸುವಾಗ ಮಾತ್ರ ತೋರಿಸ್ತಾ ಇರ್ತೀನಲ್ಲ, ಹಾಗೆ ಬರೀ ತಿರುಗಿಸ್ತಾನೆ ಇದ್ದೇನೆ ಅಂತ ಅಂದ್ಕೊಬೇಡಿ. ಸೊ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಿಕನ್ ಗೀ ರೋಸ್ಟ್. ಮೇಲಿಂದ ತುಪ್ಪ ಸೇರಿಸ್ತಾ ಇದ್ದೀನಿ, ನೀವು ಬಾಣಲಿಲೇ ಸೇರಿಸ್ಕೊಳ್ಳಿ. ಇಲ್ಲಿ ಮೇಲೆ ನಾನು ಯಾಕೆ ಸೇರಿಸ್ತಾ ಇದ್ದೀನಿ ತುಪ್ಪ ಅಂದರೆ ಚೆನ್ನಾಗಿ ಕಲರ್ಫುಲ್ಲಾಗಿ ಸ್ವಲ್ಪ ಮಿಂಚಾಗಿ ಎಷ್ಟು ಚೆನ್ನಾಗಿ ಮಿಂಚ್ತಾ ಇದೆ ಚಿಕನ್ ಅಂತ ನೋಡಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೀವು ನೋಡಿ ಮತ್ತು ಮಾಡಿ ತಿನ್ನಿ, ಖುಷಿಪಡಿ, ಕಾಮೆಂಟ್ ಮಾಡಿ. ಸ್ವಲ್ಪ ತರಕಾರಿ ತಿನ್ನಿ, ನಿಂಬೆಹಣ್ಣು ತಿನ್ನಿ, ಈರುಳ್ಳಿ ತಿನ್ನಿ ಊಟದ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.